ಹಿಟ್ಟು ರೆಡಿ ಆಗಿದೆ. ಪೂರಿ ಲಟ್ಸಕ್ ಶುರು ಮಾಡ್ತೀವಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಬಂಬಾರ್ದು. ಅಮ್ಮ ನಾವು ಮೋಹನ್ ಲಾಡು ಅಂತ ಇದೆ ಫಸ್ಟ್ ಟೈಮ್ ನೋಡ್ತಿರೋದು. ಹೌದಾ? ಈ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಹೌದು. ಬೂಂದಿ ಲಾಡು ಕಾಮನ್. ಮೋಹನ್ ಲಾಡು ಮಾತ್ರ ಬಹಳ ರೇರು. ತುಪ್ಪ, ಒಳ್ಳೆ ತುಪ್ಪ ಹಾಕ್ಬೇಕು. ಧಾರವಾಡ ದುಡ್ಡು ಪೇಡಕ್ಕಿಂತ ಚೆನ್ನ. 15 ಲಾಡು ಅದು ಈಗ. ಹೌದು, 16 ಆಯ್ತು ಮಗು. ಕೃಷ್ಣನ್ ತುಂಬಾ ಇಷ್ಟ ಅಂತ ಮೋಹನ್ ಲಾಡು ಅಂತ ಇದ್ರ ಹೆಸರು. ಯಾವ ಮೋಹನ ಲಾಡು ಕರೆಯಿತು ರುಚಿಯ ನೋಡಲು ನನ್ನನ್ನು. ಇಷ್ಟು ಅದ್ಭುತವಾದ ಉಣ್ಣೆ ನೀವು ಮಿಸ್ ಮಾಡ್ಕೋಬಾರ್ದು. ಮೋಹನ್ ಲಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಒಎಫ್ನ ಸಫಲ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ. ಶ್ರೀರಾಮ್ಪುರದ ರೈಲ್ವೆ ಅಂಡರ್ ಪಾಸ್ ಎದುರುಗಡೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಿಂದ್ಗಡೆನೇ ಇದೆ. ಇದ್ರ ಹಿಂದ್ಗಡೆ ನಮ್ಮ ಅಹಲ್ಯಮ್ಮರ ಆರೋಗ್ಯ ಮನೆ. ಇವತ್ತು ಬಂದಿದ್ದ ಕಾರಣ ಅವರೇ ಕರೆದಿದ್ದು. ಮತ್ತೆ ಬನ್ನಿ, ಇವತ್ತು ವಿಭಿನ್ನವಾದ ಒಂದು ಲಾಡು ತೋರಿಸ್ತೀನಿ. ಆ ಲಾಡು ಯಾವುದು, ಅದಕ್ಕೆ ಯಾಕಷ್ಟು ವಿಶೇಷತೆ ಇದೆ. ಬಹಳ ಜನ ಅವ್ರ ಕಸ್ಟಮರ್ಸು ಇದನ್ನು ಕೇಳಿ ಆರ್ಡರ್ ಮಾಡ್ತಾರೆ. ಅದು ಯಾವ ಲಾಡು ಅವ್ರನ್ನೇ ಕೇಳ್ತಿಕೊಂಬೋಣ. ಬನ್ನಿ, ಅಹಲ್ಯಮ್ಮರ ಒಂದು ಸ್ಪೆಷಲ್ ವಿಭಿನ್ನ ಶೈಲಿಯ ಲಾಡು. ಅಮ್ಮ ನಮಸ್ಕಾರ. ನಮಸ್ಕಾರ. ನಾವು ಮತ್ತೆ ಬಂದ್ಬಿಟ್ಟು ಅದು ನೀವು ಲಾಡು ತೋರಿಸ್ತೀನಿ ಅಂತ ಹೇಳಿದ್ವಿ. ಹೌದಪ್ಪ, ನಾನು ಒಳ್ಳೆ ಮೋಹನ್ ಲಾಡು ತೋರಿಸ್ಬೇಕು ಅಂತಿದ್ದೀನಿ. ಮೋಹನ್ ಲಾಡು ಮದ್ವೆ ಮುಂಜಿ ಎಲ್ಲದಕ್ಕೂ ಬಹಳ ಶ್ರೇಷ್ಠವಾದ ಸಿಹಿ ಅದು. ಅದಕ್ಕೆ ಅದನ್ನೇ ತೋರಿಸ್ಬೇಕು ಅಂತಿದ್ದೀನಿ. ನೀವಾಗಿ ನಮ್ಗೆ ಕರೆದಿರಂದ್ರೆ ನಾವು ಬಿಡ್ತೀವಾ? ಅದಕ್ಕೆ ವೀಕ್ಷಕರೇ, ಮೋಹನ್ ಲಾಡು ನೋಡೇ ಬಿಡೋಣ. ಇದೊಂದು ದಿಢೀರ್ ಅಂತ ನಮಗೆ ಮೋಹನ್ ಲಾಡು ಅಂತ. ಹೌದು, ನಮ್ಗೆ ಇಷ್ಟ ಆಯ್ತು ಮೋಹನ್ ಲಾಡು. ಬಹಳ ಒಳ್ಳೆ ಸ್ವೀಟ್, ಒಂದ್ಸತಿ ತೋರಿಸ್ಬೇಕು ಅಂತ ಅದಕ್ಕಾಗಿ ಇಟ್ಕೊಂಡ್ಬಿಟ್ಟಿದ್ರಿ ಏನೇನು ಎಲ್ಲ ಸಾಮಾನು ಇಟ್ಕೊಂಡಿದೀವಿ. ಇವಾಗ ತೋರಿಸ್ತೀನಿ. ಇವಾಗ ಮೊದ್ಲು ಚಿರೋಟಿ ರವೆ 1 ಪಾವ್ ಚಿರೋಟಿ ರವೆ. ಆಮೇಲೆ ಅದನ್ನ ಕರೀಲಿಕ್ಕೆ ಒಳ್ಳೆ ನಮ್ ಯಾವಾಗ್ಲೂ ಉಪಯೋಗಿಸೋ ಸಫಲ್ ಎಣ್ಣೆ 1 ಪಾವ್, ಸಕ್ಕರೆ ಅದನ್ನ ಕರಿಯೋದಕ್ಕೆ, ಒಣ ಕೊಬ್ಬರಿ 1 ಗಿಟ್ಕೋ, ಆಮೇಲೆ ನಾವು ನಂದಿನಿ ತುಪ್ಪ, ಗೋಡಂಬಿ ಬಾದಾಮಿ ಕರ್ದಿಟ್ಕೊಳತ್. ಇಷ್ಟಿದ್ರೆ ಮೋಹನ್ ಲಾಡು ಒಳ್ಳೆ ಸ್ವೀಟ್ ರೆಡಿ ಆಗತ್ತೆ. ಇವಾಗ ರವೆನ ನೀರ್ ಹಾಕಿ ಗಟ್ಟಿಯಾಗಿ ಕಲ್ಸಿಟ್ಕೋಬೇಕು. ನಾನು ಭಾರತಿ ಕೈ ಕೊಡ್ತಾ ಇದ್ದೀನಿ, ಅವ್ರು ಕಲ್ಸ್ಕೊಡ್ತೀನಿ. ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಭಾರತಿ ಕೈ ಬಿದ್ಬಿಟ್ರೆ ಅದು ಸರಿನೇ ಹೋಗ್ಬಿಡತ್ತೆ. ಹಿಟ್ಟು ರೆಡಿ ಆಗಿದೆ. ಪೂರಿ ಲಟ್ಸಕ್ ಶುರು ಮಾಡ್ತೀವಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಬಂಬಾರ್ದು. ತರ ಸಣ್ಣ ಸಣ್ಣ ಉಂಡೆ ಮಾಡಿ ಪೂರಿನ ಹಪ್ಪಳ ತರ ಕರ್ದಿಟ್ಕೋಬೇಕು. ಕರುಮ್ ಅಂತ ಇರ್ಬೇಕು. ಪೂರಿ ಮೆತ್ತಗಿದ್ರೆ ಚೆನ್ನಾಗಿರಲ್ಲ. ಇವಾಗ ಹಿಟ್ಟು ರೆಡಿ ಆಗಿದೆ. ನಾವು ಹಳೆ ಲಟ್ಸಕ್ ಶುರು ಮಾಡ್ತೀವಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೀವಿ. ಒತ್ತಿಟ್ಟು ಏನೋ ಹಾಕೋಬಾರ್ದು, ಪೂರಿ ಕರಿಬೇಕಾರೆ. ನೋಡಿ, ಏನೋ ಹಾಕೊಂಡಿಲ್ಲ ಇವಾಗ. ಏನೂ ಇಲ್ಲ. ಸ್ವಲ್ಪ ದೊಡ್ಡದಾದ್ರೆ, ತೆಳುವಾದ್ರೆ ಚೆನ್ನಾಗಿ ಬರೋದು. ಇದನ್ನ ಬರ್ತಿ ಕರಿಯಕ್ ಕೊಡ್ತಾ ಇದ್ದೀನಿ. ಇವಾಗ ಪೂರಿ ಕರಿಬೇಕು. ಎಣ್ಣೆ ಕಾದಿದೆ. ಪೂರಿ ಲಟ್ಸಿರೋದನ್ನ ಅದ್ರೊಳಗೆ ಹಾಕ್ಬೇಕು. ಅಮ್ಮ, ನಾವು ಮೋಹನ್ ಲಾಡು ಅಂತ ಇದೆ ಫಸ್ಟ್ ಟೈಮ್ ನೋಡ್ತಿರೋದು. ಹೌದಾ? ಈ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಹೌದು. ಇವಾಗ ಪೂರಿ ಆಗಿದೆ. ಇನ್ನೂ ಒಂಚೂರು ಬಣ್ಣ ಬಂದ್ರು ಚೆನ್ನಾನೇ ಬರ್ತದೆ. ಆಯ್ತು, ಇವಾಗ ರೆಡಿ ಆಗಿದೆ. ತೆಗೆದು ಬಿಡಪ್ಪ. ನಮ್ದ್ರೊಳಗೆ ಈ ಸ್ವೀಟ್ ತುಂಬಾ ಫೇಮಸ್. ಅರೌಂಡ್ ಎಲ್ಲರೂ ಫಂಕ್ಷನ್ ಗಳಿಗೆ ಮಾಡ್ಕೋತಾರೆ ಮೋಹನ್ ಲಾಡು. ಬೂಂದಿ ಲಾಡು ಕಾಮನ್. ಮೋಹನ್ ಲಾಡು ಮಾತ್ರ ಬಹಳ ರೇರು. ಸೂಪರ್.
ಇಲ್ಲಿ ಕೂಡ 2ನೇ ಬ್ಯಾಚ್ ಆಗ್ತಾ ಇದೆ. ಇವಾಗ ಒಂದ್ ಸ್ವಲ್ಪ ಪುಡಿ ಮಾಡ್ಕೊಂಡು ಮಿಕ್ಸಿಗೆ ಹಾಕೋದು, ಅದ್ರ ಜೊತೆ ಗೋಡಂಬಿ ಬಾದಾಮಿನ ಮಿಕ್ಸಿಗೆ ಹಾಕ್ಬಿಡೋದು ಸರಿ ಕರ್ಕೊಂಡು. ಅವಾಗ ಅದೇನಾಗತ್ತೆ, ಎಲ್ಲ ನುಣ್ಣಗ್ ಪುಡಿ ಆಗುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡು ಮುಂಡೆ ಕಟ್ಟಿ ಇಟ್ಬಿಡೋದು, ತುಂಬಾ ಚೆನ್ನಾಗಿರುತ್ತೆ. ಪುಡಿ ತುಂಬಾ ನುಣ್ಣಗ್ ಆಗ್ಬಾರ್ದು. ಹೌದು. ಪಾವು ಹಿಟ್ಟು ರವೆ ಕಲ್ಸ್ಕೊಂಡಿದ್ದಕ್ಕೆ ಒಂದು 10-12 ಪೂರಿ ಕರ್ದಿಟ್ಕೊಂಡಿದ್ದೀವಿ. ಈಗ ಅದಕ್ಕೆ ಒಂದು 50 ಗ್ರಾಮ್ ಬಾದಾಮಿ, 50 ಗ್ರಾಮ್ ಗೋಡಂಬಿ ಕರ್ದು ಹಾಕೋತಾ ಇದೀವಿ ಪಕ್ಕದಲ್ಲಿ. ತೆಗಿಬೇಕು. ಇವಾಗ ಸಾಕು. ಬಾದಾಮಿ ತುಂಬಾ ಕರೆದ್ರೆ ಅದ್ರದ್ದು ಒಳಗಿನ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕರ್ಕೋಬೇಕಷ್ಟೇ. ಹಾಕಪ್ಪ ಗೋಡಂಬಿ. ಇವಾಗ ಪುರಿ ಸಫಲ್ ಎಣ್ಣೆಲಿ ಕರ್ದಿರೋದ್ರಿಂದ ಗೋಡಂಬಿ ಬಾದಾಮಿನೂ ಈ ಎಣ್ಣೆಲಿ ಕರ್ಕೋಬಹುದು. ತುಪ್ಪದಲ್ಲೇ ಕರಿಬೇಕು ಅನ್ನೋದು ಏನಿಲ್ಲ. ತುಪ್ಪ ಮೇಲೆ ಹಾಕೊಂಡು ಉಂಡೆ ಕಟ್ಟಬೇಕು. ಬೇಗ ತೆಕ್ಕೊಂಡ್ಬಿಡಮ್ಮ, ಗ್ಯಾಸ್ ಆಫ್ ಮಾಡ್ಬಿಡು, ಬಣ್ಣ ಬಂದ್ಬಿಡುತ್ತೆ. ಇವಾಗ ಸಕ್ಕರೆ 1 ಪಾವ್ ಇಟ್ಕೊಂಡಿದೀವಿ, ಅದನ್ನ ಪುಡಿ ಮಾಡ್ಕೊಂಡು ಇವಾಗ ಕೊಬ್ಬರಿ ಸಕ್ಕರೆ ಎರಡನ್ನು ಪುಡಿ ಮಾಡೋದು. ಇದು 1 ಪಾವ್ ಸಕ್ಕರೆ ತಗೊಂಡಿದ್ದೀವಿ, 1 ಗಿಟಕ್ ಕೊಬ್ಬರಿ ತಗೊಂಡಿದ್ದೀವಿ. ಪುಡಿ ಮಾಡ್ಬಿಡೋದು. ಸಕ್ಕರೆ ಪುಡಿ ಆಗಿದೆ, ಇವಾಗ ಹಾಕೋತಾ ಇದ್ದೀವಿ. ಪೂರಿ ಎಲ್ಲ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಈ ತರ ಪುಡಿ ಮಾಡ್ಬೇಕಾ? ಸ್ವಲ್ಪ ಮಿಕ್ಸಿಗೆ ಹಾಕೋಕ್ಕೋಸ್ಕರ ಇವಾಗೆಲ್ಲ ಸ್ವಲ್ಪ ಪುಡಿ ಮಾಡಿ ಅದ್ರೊಳಗೆ ಹಾಕ್ಬೇಕು. ಬರೀ ಪೂರಿಗಳನ್ನ ಪುಡಿ ಆಗಿರೋದು ಹಿಂಗಿರ್ಬೇಕು. ಇದನ್ನ ತೆಗೆದು ಸಕ್ಕರೆ ಒಳಗೆ ಹಾಕೋಬೇಕು. ಇವಾಗ ಬಾದಾಮಿ ಗೋಡಂಬಿ ಪುಡಿ ಮಾಡಿ ಹಾಕ್ಬೇಕು. ಗೋಡಂಬಿ ಅದು ಪುಡಿ ಆಗಿದೆ, ಇದನ್ನ ನಾವು ಇದ್ರೊಳಗೆ ಹಾಕೊಳ್ಳೋದು. ಮೋಹನ ಲಾಡು ಅಂತ ಯಾಕೆ ಇಟ್ಟಿರ್ಬೋದು ಹೆಸರು? ಅದು ಕೃಷ್ಣನ್ಗೆ ತುಂಬಾ ಪ್ರಿಯವಾಗಿರೋ ಲಾಡು, ಅದಕ್ಕೆ ಮೋಹನ್ ಲಾಡು ಅಂತ ಅದಕ್ಕೆ ಹೆಸರು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಟ್ಕೋಬೇಕು. ಒಳ್ಳೆ ತುಪ್ಪ ಹಾಕ್ಬೇಕು, ಮತ್ತೆ ಹಾಕೋಬೇಕು. ನಾವು ಇವಾಗ ಸ್ವಲ್ಪ ತುಪ್ಪ ಹಾಕಿದೀವಿ. ಧಾರವಾಡ ದೂದ್ ಪೇಡಕ್ಕಿಂತ ಚೆನ್ನ ಇನ್ ಸ್ವಲ್ಪ ದಪ್ಪ ಕಟ್ಟಬೇಕಮ್ಮ. ಇನ್ ಸ್ವಲ್ಪ ದಪ್ಪ ಕಟ್ಟ, ಎಲೆ ತುಂಬಬೇಕಲ್ಲ ಅದಕ್ಕೆ. ತುಂಬಾ ಅಲ್ಲ, ಇನ್ನೊಂದು ಚೂರು ಅಷ್ಟೇ ಬರ್ತೀನಿ. ಇವಾಗ ಸಾಕಮ್ಮ. ಸ್ವಲ್ಪ ತುಪ್ಪ ಬೇಕು ಹಾಕೋಬೇಕಲ್ಲ? ಹಾಕೋಬೇಕು, ಮಧ್ಯ ಹಾಕೋತಾ ಇರ್ಬೇಕು. 1 ನಿಮಿಷಕ್ಕೆ ಡ್ರೈ ಆಗ್ತಾ ಇರುತ್ತದು. ಪೂರಿ ಒಳಗೆ ಸಕ್ಕರೆ ಬಿದ್ದ ತಕ್ಷಣ ಅದ್ ಬೇಗ ಒಣಗಿ ಇದಾಗ್ಬಿಡುತ್ತೆ. ಅದಕ್ಕೆ ತುಪ್ಪ ಹಾಕೊಂಡ್ರೆ ಕೂಡಾಗ್ದು. ಒಳ್ಳೆ ತಂಬಿಟ್ಟು ಉಂಡೆನೂ ಅಲ್ಲ, ರವೆ ಉಂಡೆನೂ ಅಲ್ಲ, ಏನು ಅಲ್ಲ. ಮೋಹನ್ ಲಾಡುನೇ ಬೇರೆನೆ ಬೇರೆ. ಅದು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಸಾಧ್ಯವಿಲ್ಲ ಅಂತದ್ದು ಮೋಹನ್ ಲಾಡು. 10ನೇ ಲಾಡು ರೆಡಿ ಆಯ್ತು. 15 ಲಾಡು ಅದು ಈಗ. 16 ಆಯ್ತು ಮಗು. 16 ಲಾಡು ಆಗಿದೆ. ಪರವಾಗಿಲ್ಲ ಅಲ್ವಾ? 16 ಲಾಡು ಆಯ್ತು ಇಲ್ಲಿ. ಸೈಜು ಚೆನ್ನಾಗಿದೆ ಅಲ್ವಾ? ಎಲೆ ಮೇಲೆ ಬಡ್ಸಕ್ಕೆ. ಹೌದೌದು, ಎಲೆ ಮೇಲೆ ಬಡ್ಸಕ್ಕೆ. ಅಮ್ಮ ರೆಡಿ ಆಯ್ತು. ರೆಡಿ ಆಗಿದೆ ಮೋಹನ್ ಲಾಡು. ಕೃಷ್ಣನ್ ತುಂಬಾ ಇಷ್ಟ ಅಂತ ಮೋಹನ್ ಲಾಡು ಅಂತ ಇದ್ರ ಹೆಸರು. ಎಲ್ಲಾರು ಮನೇಲಿ ಮಾಡಿ ನೋಡಿ ಕಾಮೆಂಟ್ಸ್ ಹಾಕಿ. ಯಾವ ಮೋಹನ ಲಾಡು ಕರೆಯಿತು, ರುಚಿಯ ನೋಡಲು ನನ್ನನ್ನು ಕೊಡಿ ಒಂದು. ನಾನೇ ತಗೊಳ್ತೀನಿ. ಆಯ್ತು, ಅದ್ಭುತವಾದ ಮೋಹನ್ ಲಾಡು. ನೀವು ಹಳೆ ಕಾಲದ ಫಸ್ಟ್ ಟೈಮ್ ಇದೆ ಆಕ್ಚುಲಿ, ನಾನು ಟೇಸ್ಟೇ ಮಾಡಿಲ್ಲ ಜೀವನದಲ್ಲಿ, ಸುಳ್ಳಾಗಬಾರ್ದು. ಸೊ ಪ್ರಥಮ ಬಾರಿಗೆ ಮೋಹನ ಲಾಡು. ಈ ನಾನು ಆಗ್ಲೇ ನಿಮ್ಮ ಅಂಟಿನ ಉಂಡೆಲಿ ಹೇಳಿದ್ದೆ, ಅಮೃತ ಅಂದ್ರೆ ನಮ್ಗೆ ರುಚಿ ಗೊತ್ತಿಲ್ಲ ಅಂತ. ಅದೇ ಸ್ಟೇಟ್ಮೆಂಟ್ ಇಲ್ಲಿ ಕೂಡ ಕೊಡ್ಬೇಕು. ಇದು ಹೊಸ ರುಚಿ, ಹೊಸ ಮೆರುಗು, ಅಷ್ಟೇ ಅಲ್ಲ ಅದ್ಭುತ ರುಚಿ. ವೀಕ್ಷಕರೇ, ಅಮ್ಮ ಅದ್ಭುತವಾಗಿ ತೋರಿಸ್ಬಿಟ್ರಿ. ಈ ಥರದ್ದು ಲಾಡು ನೀವು ಮನೇಲಿ ಮಾಡ್ಕೊಳ್ಳೋಕೆ ಅಷ್ಟು ಅದು ಕೂಲಂಕುಷವಾಗಿ ರೆಸಿಪಿ ಸಿಕ್ಬಿಡ್ತು. ಮಾಡ್ಕೊಂಬಿಟ್ಟು ಕಾಮೆಂಟ್ ಹಾಕಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ಅಹಲ್ಯಬಾಯಿ ಅಮ್ಮವ್ರದ್ದು ರುಚಿ, ಇಷ್ಟು ಅದ್ಭುತವಾದ ಉಂಡೆ ನೀವು ಮಿಸ್ ಮಾಡ್ಕೋಬಾರ್ದು. ಮೋಹನ್ ಲಾಡು ನೀವು ಇಲ್ಲಿಂದ ಆರ್ಡರ್ ಕೊಟ್ಟು
ನಂಬರ್ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ಆರ್ಡರ್ ಕೊಡಿ, ಟೇಸ್ಟ್ ಮಾಡಿ, ನಿಮ್ಮ ಮನೇಲಿ ಹೇಗೆ ಗೊತ್ತು ಅದನ್ನು ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ. ಒಳ್ಳೆ ರೆಸಿಪಿ ತೋರಿಸಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.